ನಮಸ್ತೆ ರೀ. ಇವತ್ತು ನಾನು ಬೆಳಗ್ಗೆ 4ಕ್ಕೆ ಎದ್ದಿದ್ದೆ. ಯಾಕಂದ್ರೆ ಇವತ್ತೆಲ್ಲ ಲಘು ಲಘು ಕೆಲಸ ಮುಗಿಸ್ಕೋಬೇಕಾಗಿತ್ತು ರೀ. ಆಮೇಲೆ ಇವತ್ತು ರಾಯರ ಮಧ್ಯಾರಾಧನೆನೂ ಇತ್ತು. ಹೀಗಾಗಿ ಲಘು ಎದ್ದು ಆಮೇಲೆ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರಬೇಕಾಗಿತ್ತು. ಲಘು ಎದ್ದು ಬೆಳಗ್ಗೆ 4ಕ್ಕೆ ಎದ್ದು ಫಸ್ಟ್ ನಾನು ಕಸ ಹುಡ್ಕೊಂಡೆ. ಕಸ ಹುಡ್ಕೊಂಡು ಆದ ಕೂಡಲೇ ನೆಲ ಒರೆಸ್ಕೊಂಡೆ. ನೆಲ ಒರೆಸ್ಕೊಂಡು ನಮ್ಮ ಅಪಾರ್ಟ್ಮೆಂಟ್ನಾಗ ಇನ್ನೂ ಯಾರೂ ಎದ್ದಿರ್ಕಿಲ್ಲ ರೀ. ಅಷ್ಟರೊಳಗೆ ನಾನು ಕಸ ಹುಡುಗಿ ಹೊರಗಿಂದು ನಮ್ಮ ವಾಚ್ಮೆನ್ ಬರೋದ್ರೊಳಗೆ ಅಂದ್ರೆ ನಮ್ಮ ಮನೆ ಮುಂದಿಂದಷ್ಟು ಕಸ ಹುಡುಗಿ ಒರೆಸ್ಕೊಂಡು ರಂಗೋಲಿ ಹಾಕಿ ಎಲ್ಲ ಮುಗಿಸ್ಕೊಂಡೆ. ಆಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಆಮೇಲೆ ದೇವ್ರ ಮುಂದೆ ರಂಗೋಲಿ ಹಾಕಬೇಕಾಗಿತ್ತು. ಚಾತುರ್ಮಾಸದ ರಂಗೋಲಿ ಅದೆಲ್ಲ ರಂಗೋಲಿ ಹಾಕ್ಕೊಂಡು ದಿನದ್ದೆಲ್ಲ ರಂಗೋಲಿ ಹಾಕಿರಿ. ಆಮೇಲೆ ಅದಕ್ಕೆ ತುಪ್ಪದ ದೀಪ ಬೆಳಗ್ಬೇಕು. ದಿನ ಅದನ್ನ ತುಪ್ಪದ ದೀಪ ಬೆಳಗ್ತೀನಿ. ಇಲ್ಲಿದ್ದು ನಾನು ಒಂದು ಪೂಜೆ ಚಾತುರ್ಮಾಸದ ಪೂಜೆ ಮುಗೀತು ರೀ ನಂದು ಇವತ್ತಿಗೆ. ಆಮೇಲೆ ಲಕ್ಷ್ಮೀ ಪೂಜೆ ಮಾಡ್ತೇನೆ ನಾನು ದಿನ. ಅದನ್ನ ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಮತ್ತು ರಾಯರ್ದು ಪೂಜೆ ಮಾಡಬೇಕಾಗಿತ್ತು. ಯಾಕಂದ್ರೆ ನಿನ್ನಿಂದ ಅದನ್ನ ರಾಯರ ಪೂಜೆ ಹಿಡಿದಿದ್ದೆ. ಫಸ್ಟ್ ಇಲ್ಲಿ ರಂಗೋಲಿ ಹಾಕಿ ಆಮೇಲೆ ಅದನ್ನೆಲ್ಲ ಲಕ್ಷ್ಮೀ ಪೂಜೆ ಮಾಡಿ ತುಪ್ಪ ದೀಪ ಬೆಳಗಿ ಅದನ್ನೆಲ್ಲ ಮುಗಿಸ್ಕೊಂಡೆ. ಆಮೇಲೆ ರಾಯರ್ದು ಪೂಜೆ ಮಾಡಿಕೊಂಡು ರಾಯರಿಗೆ ಪ್ರದಕ್ಷಿಣೆ ಹಾಕಿದೆ. ಪ್ರದಕ್ಷಿಣೆ ಹಾಕೋದಾದ್ಮೇಲೆ ನೈವೇದ್ಯ ಮಾಡಿ ಆರತಿ ಮಾಡಿದೆ. ಆರತಿ ಆದಮೇಲೆ ಮತ್ತು ಟಿಫಿನದ್ದು ರೆಡಿ ಆಗಬೇಕಾಗಿತ್ತು ರೀ. ಆಮೇಲೆ ಇವತ್ತು ನನ್ನ ಮಗ ಇಡ್ಲಿ ಬೇಕಂದಿದ್ದ, ಉದ್ದಿನ ವಡೆ ಬೇಕಂದಿದ್ದ. ಹೋಗೋದ್ರೊಳಗೆ ಹೀಗಾಗಿ ಇಡ್ಲಿ, ಚಟ್ನಿ, ಸಾಂಬಾರು ಆಮೇಲೆ ಉದ್ದಿನ ವಡೆ ಅದು ಎಲ್ಲ ಮಾಡಿದೆ. ಅಷ್ಟು 7:30 ಒಳಗೆ ಅಂದ್ರೆ ಎಲ್ಲ ಮಾಡೋದು ಮುಗೀತು. ಆಮೇಲೆ ಮಗಳ ಕಾಲೇಜೂ ಇತ್ತು. ಮಗಳದ್ದು ಇವತ್ತು ಎಕ್ಸಾಮೂ ಇತ್ತು. ಹೀಗಾಗಿ ಆಕೆನೂ ಲಘು ಹೋಗ್ಬೇಕಾಗಿತ್ತು. ಹೀಗಾಗಿ ಮತ್ತು ಲಘು ಟಿಫಿನದ್ದು ರೆಡಿ ಮಾಡಬೇಕಾಗಿತ್ತು. ಉದ್ದಿನ ವಡೆ ಆಯ್ತು ರೀ. ಆಮೇಲೆ ಇಡ್ಲಿ ಆಯಿತು. ನನ್ನ ಮಗನ ಬಿಡ್ಲಿಕ್ಕೆ ಹೊಂಟಿದ್ದೆ ರೀ. ಆಮೇಲೆ ಅಮ್ಮನ ಬಸ್ ಸ್ಟ್ಯಾಂಡ್ ತನಕ ಬಿಟ್ಟು ಅಮ್ಮನಲ್ಲಿ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೊಸ ಬಸ್ ಸ್ಟ್ಯಾಂಡ್ ಬಿಟ್ಟು ಆಮೇಲೆ ಮತ್ತು ನಾವು ಹೋದ್ವಿ ಧಾರವಾಡಕ್ಕೆ. 8:30 ಅಂದ್ರೆ ಧಾರವಾಡಕ್ಕೆ ಹೋದ್ವಿ. ಮಗನಲ್ಲಿ ಹಾಸ್ಟೆಲಿಗೆ ಬಿಟ್ಟು ಹೊಳ್ಳಿ ಬಂದ್ವಿ. ಮತ್ತು 11:30 ಅಂದ್ರೆ ರೆಡಿಯಾಗಿ ರಾಯರ ಮಧ್ಯಾರಾಧನೆಗೆ ಮಠಕ್ಕೆ ಹೊಂಟಿದ್ದೆ. ಅಲ್ಲಿ ಆಮೇಲೆ ನಾವು ಫಸ್ಟ್ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ವಿ. ಸ್ವಾಗತ ಮಾಡಲಿಕ್ಕೆ ನೋಡಿರಿ ಇಲ್ಲಿ ಬೆಕ್ಕ ಎಷ್ಟು ಚಂದ ಕೂತದ. ಆಕೆ ಮನ್ಯಾಗ ಬೆಕ್ಕಿನ ಮರಿಗಳು ಬೇಕು ಭಾಳ ಅವ ರೀ. ಭಾಳ ಚಂದ ಸಾಕ್ಯಾಳ ಬೆಕ್ಕು. 3-4 ಬೆಕ್ಕವ. 2 ಬೆಕ್ಕಿನ ಮರಿ ಆಮೇಲೆ 2 ಬೆಕ್ಕು. ಆಮೇಲೆ ರಾಯರ್ದು ತೇರದು ಇದು ಮಾಡ್ಲಿಕ್ಕೆ ಆ ಥರದ್ದು ಎಲ್ಲ ಹಾಡು ಇದು ಎಷ್ಟು ಚಂದ ಅದ ಅಂದಿರಲಿ. ಅವ್ರದ್ದು ಕಣ್ಣು ಸಾಲೋದಿಲ್ಲ ರಾಯರ್ದು ನೋಡಲಿಕ್ಕೆ ಕೇಳಲಿಕ್ಕೆ ಭಾಳ ಚಂದ ಅನ್ನಿಸ್ತು ರೀ ಆರಾಧನೆ. ಆಮೇಲೆ ಲಾಸ್ಟ್ ರಾಯರ್ದೆಲ್ಲ ಮುಗೀತ್ರಿ. ಮುಗಿದಾದ್ಮೇಲೆ ಊಟ ಮಾಡ್ಕೊಂಡು ಮತ್ತು ನಮ್ಮ ಮನೆಗೆ ಬಂದ್ವಿ. ನಿಮಗೆ ವಿಡಿಯೋ ಲೈಕ್ ಆಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ.